ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಾಧವಿ ಮೇಕವರ್. ನಾನು ಇವತ್ತು ಮಾಡ್ತಿರೋ ಕ್ಲಾಸ್ ಬಂದ್ಬಿಟ್ಟು ಐಬ್ರೋ ಥ್ರೆಡಿಂಗ್. ಐಬ್ರೋ ಥ್ರೆಡಿಂಗ್ಗೆ ಬೇಕಾಗಿರೋ ಪ್ರಾಡಕ್ಟ್ಸ್ನ ನೋಡೋಣ. ಐಬ್ರೋ ಥ್ರೆಡಿಂಗ್ಗೆ ಫಸ್ಟ್ ಬೇಕಾಗಿರೋದು ಐಬ್ರೋ ಥ್ರೆಡ್, ಐಬ್ರೋ ಸೀಸರ್, ಸ್ಮಾಲ್ ಸೀಸರ್ ಅಂಡ್ ಮಿರರ್, ಟ್ಯಾಲ್ಕಮ್ ಪೌಡರ್. ಟ್ಯಾಲ್ಕಮ್ ಪೌಡರ್ ಇಲ್ಲಾಂದ್ರೆ ನಾವು ಮನೆಯಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಯಾವುದೇ ಪೌಡರ್ನಾದ್ರೂ ಯೂಸ್ ಮಾಡ್ಬೋದು. ಐಬ್ರೋ ಜೆಲ್ ಇಲ್ಲ ಅಂದ್ರೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಬಾಡಿಗೆ ಮಾಯಿಶ್ಚರೈಸರ್ ಆದ್ರೂ ಯೂಸ್ ಮಾಡ್ಬೋದು. ಡಸ್ಟರ್. ಇಷ್ಟೆಲ್ಲ ಪ್ರಾಡಕ್ಟ್ ನ ಇಟ್ಕೊಂಡು ನಾವು ಐಬ್ರೋಸ್ ಹೆಂಗ್ ಮಾಡೋದು ಅಂತ ಕಲಿಯೋಣ. ಫಸ್ಟ್ ಬಂದ್ಬಿಟ್ಟು ಐಬ್ರೋ ಥ್ರೆಡ್ ನ ನಾವು ಬಾಯಿಂದ ಹೋಲ್ಡ್ ಮಾಡಬೇಕು. ರೈಟ್ ಹ್ಯಾಂಡ್ ಇಂದ ಐಬ್ರೋ ಥ್ರೆಡ್ ನ ನಾವು 5 ಟರ್ನ್ಸ್ ಮಾಡ್ಕೊಂಡು ಲೆಫ್ಟ್ ಹ್ಯಾಂಡ್ ಇಂದ ಥಂಬ್ ಫಿಂಗರ್ ಅಲ್ಲಿ ನಾವು ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಐಬ್ರೋ ಥ್ರೆಡ್ ನ ಬಾಕ್ಸ್ ಇಂದ ಆಚೆ ತೆಗಿಬಾರ್ದು. ಆಮೇಲೆ ಐಬ್ರೋ ಥ್ರೆಡ್ ನ ನಾವು ಐಬ್ರೋ ಮಾಡೋವರೆಗೂ ನಮ್ಮ ಕೈಯಲ್ಲೇ ಹೋಲ್ಡ್ ಮಾಡಿರ್ಬೇಕು. ಐಬ್ರೋ ಥ್ರೆಡ್ ಬಾಕ್ಸ್ ಇಂದ ಆಚೆ ತೆಗೆದ್ರೆ ಅದು ಅನ್ಹೈಜೀನ್ ಆಗುತ್ತೆ. ನೋಡಿ ನಾನು ಹೆಂಗೆ ಹ್ಯಾಂಡ್ ಮೂವ್ಮೆಂಟ್ ಮಾಡ್ತಿದ್ದೀನಿ ಅಂತ ಆ ತರ ಮಾಡ್ಬೇಕು. ಆ ತರ ಹ್ಯಾಂಡ್ ಮೂವ್ಮೆಂಟ್ ನಮ್ಗೆ ಬಂತು ಅನ್ಸಿದಾಗ ನಾವು ಫಸ್ಟ್ ನಮ್ಮ ಕಾಲಲ್ಲಿ ಟ್ರೈ ಮಾಡ್ಬೇಕು. ಯಾಕಂದ್ರೆ ನಾವು ಮಾಡೋವಾಗ ಎಷ್ಟು ಪ್ರೆಷರ್ ಕೊಡ್ಬೇಕು, ನಾವು ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಮಾಡೋವಾಗ ಕ್ಲೈಂಟ್ಗೂ ಪೇನ್ ಹೆಂಗಾಗುತ್ತೆ ಅನ್ನೋದು ಫಸ್ಟ್ ನಾವು ಅರ್ಥ ಮಾಡ್ಕೋತೀವಿ. ಆಮೇಲೆ ಇದು ಐಬ್ರೋ ಮಾಡಕ್ ಮುಂಚೆ ಕ್ಲೈಂಟ್ ಇದು ಬಿಫೋರ್ ಪಿಕ್ ಮಾಡ್ಬೇಕಾದ್ರೆ ಫಸ್ಟ್ ನಾವು ಕ್ಲೈಂಟ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ, ಅವರು ಐಬ್ರೋ ಶೇಪ್ ಹೇಗಿದೆ ಅಂತ. ಆಮೇಲೆ ಎಕ್ಸ್ಪ್ಲೈನ್ ಮಾಡಿದಾದ್ಮೇಲೆ ಪೌಡರ್ನ ಐಬ್ರೋಸ್ ಕೆಳಗಡೆ ಅಪ್ಲೈ ಮಾಡಬೇಕು. ಯಾವುದೇ ಕಾರಣಕ್ಕೂ ಫಿಂಗರ್ ಟಿಪ್ಸ್ ಇಂದ ಅಪ್ಲೈ ಮಾಡಬಾರ್ದು. ಒಂದು ಕಾಟನ್ ಚಿಕ್ಕ ಬಾಲ್ ತರ ಮಾಡ್ಕೊಂಡು ಅಪ್ಲೈ ಮಾಡಬೇಕು. ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಆ ತರ ಅಪ್ಲೈ ಮಾಡಬೇಕು. ನಾವು ಪೌಡರ್ ಅಪ್ಲೈ ಮಾಡ್ಬೇಕಾದ್ರೆ ಕ್ಲೈಂಟ್ಗೆ ಹೇಳ್ಬೇಕು ಐಸ್ ನ ಕ್ಲೋಸ್ ಮಾಡಿ ಅಂತ ಹೇಳಿ. ಕ್ಲೋಸ್ ಮಾಡಿದಾದ್ಮೇಲೆ ಕ್ಲೈಂಟ್ಗೆ ಹೇಳ್ಬೇಕು ಎರಡು ಕೈಯಿಂದ ಐಬ್ರೋಸ್ ನ ಟೈಟ್ ಆಗಿ ಇಟ್ಕೊಳ್ಳಿ ಅಂತ. ಯಾಕಂದ್ರೆ ಇಲ್ಲಾಂದ್ರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ ನಾನು ಮಾಡ್ತಿರೋ ರೀತಿ ಫಸ್ಟ್ ಒಂದೇ ಲೈನ್ ರಿಮೂವ್ ಮಾಡ್ಬೇಕು ಐಬ್ರೋಸ್. ಯಾಕಂದ್ರೆ ನಾವು ಒಂದೇ ಸರಿ ಎಲ್ಲ ತೆಗೆದ್ಬಿಟ್ರೆ ಒಬ್ರು ಕ್ಲೈಂಟ್ ಕೇಳ್ತಾರೆ ನಮ್ಗೆ ತಿನ್ ಬೇಕು ತಿಕ್ ಬೇಕು ಅಂತ. ಫಸ್ಟ್ ಒಂದ್ ಲೈನ್ ರಿಮೂವ್ ಮಾಡಿ ಕ್ಲೈಂಟ್ಗೆ ತೋರಿಸಿ ಆಮೇಲೆ ನಾವು ಮಾಡ್ಬೇಕು. ಅವ್ರಿಗೆ ಸಣ್ಣ ಬೇಕಿದ್ರೆ ಇನ್ನೊಂದು ಲೈನ್ ರಿಮೂವ್ ಮಾಡ್ಕೋಬಹುದು. ಫಸ್ಟ್ ಯಾವುದೇ ಕಾರಣಕ್ಕೂ ಐಬ್ರೋ ಮೇಲಿನ ಭಾಗ ತೆಗಿಯಕ್ ಹೋಗ್ಬೇಡಿ, ಕೆಳಗಿನ ಭಾಗನೇ ತೆಗಿಬೇಕು. ನೋಡಿ ಒಂದೊಂದ್ ಹೇರ್ನೇ ಲಾಕ್ ಮಾಡ್ಬೇಕು, ಇಲ್ಲ ಅಂದ್ರೆ ಐಬ್ರೋಸ್ ಶೇಪ್ ಹಾಳಾಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ರೈಟ್ ಸೈಡ್ ಐಬ್ರೋ ಮಾಡ್ಬೇಕಾದ್ರೆ ಫ್ರಂಟ್ ಇಂದ ಮಾಡ್ಬೇಕು, ಲೆಫ್ಟ್ ಸೈಡ್ ಐಬ್ರೋ ಮಾಡ್ಬೇಕಾದ್ರೆ ನಾವು ಬ್ಯಾಕ್ ಸೈಡ್ ಇಂದ ಮಾಡ್ಬೇಕು. ಫಸ್ಟ್ ನಾವು ಕ್ಲೈಂಟ್ ನ 2 ಸೈಡ್ ಐಬ್ರೋಸ್ ಫಿನಿಶ್ ಮಾಡಿದ್ಮೇಲೆ ಅದು ವೇರಿಯೇಷನ್ ಚೆಕ್ ಮಾಡ್ಕೋಬೇಕು. ವೇರಿಯೇಷನ್ ಚೆಕ್ ಮಾಡ್ಕೊಂಡು ನಮ್ಗೆ ಎಲ್ಲಿ ಹೆಚ್ಚು ಕಡಿಮೆ ಇದ್ದಾಗ ನಾವು ಆ ಹೇರ್ಸ್ ನ ರಿಮೂವ್ ಮಾಡ್ಕೋಬಹುದು. ಐಬ್ರೋಸ್ ಎಲ್ಲ ಆದ್ಮೇಲೆ ಕೆಲವ್ರಿಗೆ ಕ್ಲೈಂಟ್ಸ್ಗೆ ಕಟ್ ಮಾಡೋ ನೆಸೆಸಿಟಿ ಇರುತ್ತೆ, ಕೆಲವ್ರಿಗೆ ಇರೋದಿಲ್ಲ. ಅದೆಲ್ಲ ಆದ್ಮೇಲೆ ನಾವು ಐಬ್ರೋ ಜೆಲ್ ತಗೊಂಡು ಕ್ಲೈಂಟ್ಸ್ ನ ಐಬ್ರೋಗೆ ಮಸಾಜ್ ಮಾಡಬೇಕು. ಯಾಕಂದ್ರೆ ಮಾಡಿದಾಗ ಅವ್ರಿಗೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಇಚಿಂಗ್ ಇರುತ್ತೆ, ಪೇನ್ ಇರುತ್ತೆ. ನಾವು ಮಸಾಜ್ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಈಗ ಹೆಂಗೆ ಮಸಾಜ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಫಸ್ಟ್ ಐಬ್ರೋ ಜೆಲ್ನ ಫಿಂಗರ್ ಅಲ್ಲಿ ತಗೊಂಡು ಐಬ್ರೋಸ್ ಸೆಂಟ್ರಲ್ಲಿ ಅಪ್ಲೈ ಮಾಡಿ ಎಲ್ಲ ಮಸಾಜ್ನು 3 ಟೈಮ್ಸ್ ಮಾಡಬೇಕು. ನೋಡಿ ಈಗ ನಾನು ತೋರಿಸ್ಕೊಡ್ತೀನಿ. ಈ ತರ ಅಪ್ಲೈ ಮಾಡ್ಕೊಂಡು ಈ ತರ 3 ಟೈಮ್ಸ್ ಮಾಡಬೇಕು. ಮೇನ್ ಪ್ರೆಷರ್ ಕೊಡ್ಬೇಕು. ಐಬ್ರೋ ಜೆಲ್ ಇಲ್ಲ ಅಂದ್ರೆ ಅಸ್ಟ್ರಿಜನ್ ಇಂದ ನಾವು ವೈಪ್ ಕೂಡ ಮಾಡಬಹುದು, ಇಲ್ಲಾಂದ್ರೆ ನಾರ್ಮಲ್ ಮಾಯಿಶ್ಚರೈಸರ್ ಇಂದ ಆದ್ರೂ ನಾವು ಮಸಾಜ್ ಮಾಡಬಹುದು. ಇನ್ನ ಇದೇ ತರ ಬ್ಯೂಟಿಷಿಯನ್ ಫೀಲ್ಡ್ ಸಂಬಂಧಪಟ್ಟ ವಿಡಿಯೋಸ್ಗಾಗಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಲೈಕ್ ಮಾಡಿ, ತಪ್ಪದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕಂದ್ರೆ ನಾವು ಅಪ್ಡೇಟ್ ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.